ಮಂತ್ರಿಗಿರಿಗೆ ರಾಜೀನಾಮೆ ನೀಡುವುದಕ್ಕೆ ಸಿದ್ಧ. ಬೆಂಗಳೂರಿನಲ್ಲಿ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜೀನಾಮೆಯನ್ನು ಕೊಡೋದಕ್ಕೆ ನಾನು ರೆಡಿ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ. ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿರುವಂತದ್ದು. ಅಧ್ಯಕ್ಷರ ಬದಲಾವಣೆ ಸನ್ನಿವೇಶ ಎದುರಾದ್ರೆ ನಾನು ಅಧ್ಯಕ್ಷನಾಗೋದಕ್ಕೆ ಸಿದ್ಧನಿದ್ದೀನಿ. ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡೋಕೆ ತಯಾರಿದ್ದೀನಿ. ನಾನು ಮುಂದೆ ಯಾವುದೇ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡೋದಿಲ್ಲ. ಅಧ್ಯಕ್ಷ ಸ್ಥಾನ ಸಿಕ್ಕರೆ ಪಕ್ಷಕ್ಕಾಗಿ ತನು ಮನವನ್ನು ಕೂಡ ಅರ್ಪಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ನೋಡೋಣ, ಅದು ಆ ಮಾತಂತೆ ಯಾರ್ಯಾರು ಹಿಂಗೆ ಏನೇನು ನಡೆದಿದೆ. ನಾನು ರಿಸಲ್ಟ್ ಬಂದಾದ್ಮೇಲೆ ರಾಜಕೀಯದಲ್ಲೂ ಕೂಡ ಪೋಲರೈಸೇಷನ್ ಬಿಜೆಪಿನಲ್ಲೂ ಕೂಡ ಅದು ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ಅಲ್ಲೂ ಆಗ್ತದೆ, ಜೆಡಿಎಸ್ ಅಲ್ಲೂ ಆಗ್ತದೆ. ಜೆಡಿಎಸ್ ಅಲ್ಲಿ ಏನು ಶಾಸಕರೇನೆಲ್ಲ ಅಲ್ಲೇ ಇಟ್ಬಿಡ್ತಾರೆ. ಅವ್ರಿಗೂ ಎಲ್ಲ ನಾವು ಮನೆ ಹುಡ್ಕೋಬೇಕಲ್ಲ, ಮುಂದಿನ ಅವ್ರದ್ದು ಭವಿಷ್ಯ ನೋಡ್ಕೋಬೇಕಲ್ಲ. ಅವ್ರವ್ರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಅವ್ರು ತೀರ್ಮಾನ ತಗೊಂಡ್ತಾರೆ. ಬದಲಾವಣೆ ಆಗ್ಬೇಕು ಅಂತ ಅಲ್ಲಪ್ಪ, ಅವರು ನಮ್ಮ ACC ಹೈಕಮಾಂಡ್ ಹೇಳಿದಾರಲ್ಲಪ್ಪ, ನಾನು ಹೇಳೋದೇನಿದೆ. ನಾವು ಹೈಕಮಾಂಡ್ ಹೈಕಮಾಂಡ್ ಅವ್ರು ಏನ್ ಹೇಳಿದ್ದಾರೆ ಎಲ್ಲರೂ ನಡೀಲೇಬೇಕು. ನಾನು ನಡೀಬೇಕು, ಇನ್ನೊಬ್ರು ನಡೀಬೇಕು. ಯಾರು ಮಾಡಿದ್ರೆ ಸೂಕ್ತ ಅಂತ ಸರ್? ಯಾರು ಆಗ್ಬೇಕು ಅನ್ನೋರು ಯಾರು ಅಂತಾನೆ ಗೊತ್ತಿಲ್ವಲ್ಲ. ನನಗೆ ಅವಕಾಶ ಕೊಟ್ರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ಒಟ್ಟಾರೆಯಾಗಿ ತಮ್ಮ ಮನದಾಳದ ಆಸೆಯನ್ನ ಹೊರಬಿಚ್ಚಿಟ್ಟಿದ್ದಾರೆ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧ್ಯಕ್ಷರ ಬದಲಾವಣೆ ಸನ್ನಿವೇಶ ಎದುರಾದರೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ರೆಡಿ ಇದ್ಬಿಟ್ಟಿದ್ದೀನಿ. ಅಧ್ಯಕ್ಷ ಸ್ಥಾನ ಸಿಕ್ಕರೆ ಸಾಕು, ಮಂತ್ರಿ ಸ್ಥಾನವನ್ನು ಬಿಡೋದಕ್ಕೆ ನಾನು ತಯಾರಿದ್ದೀನಿ. ನಾನು ಮುಂದೆ ಯಾವುದೇ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡುವುದಿಲ್ಲ. ಅಧ್ಯಕ್ಷ ಸ್ಥಾನ ಸಿಕ್ಕರೆ ಪಕ್ಷಕ್ಕಾಗಿ ತನು ಮನ ಧನವನ್ನು ಕೂಡ ಅರ್ಪಿಸ್ತೀನಿ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣನವರು. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿಯೂ ಕೂಡ ನಡೀತಾ ಇದೆ. 4-5 ಹೆಸರುಗಳು ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರು ಈ ರೀತಿಯಾದಂಥ ಹೊಸ ಬಾಂಬ್ ಒಂದನ್ನು ಸಿಡಿಸಿರೋದು ಎಲ್ಲರ ಒಂದು ನಿಧಿಯನ್ನು ಗೆಡಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಪಿಸಿಸಿ ಸ್ಥಾನಕ್ಕಾಗಿ ತಮ್ಮ ಸಚಿವ ಸ್ಥಾನವನ್ನೇ ಬಿಟ್ಕೊಡ್ತೀನಿ ಅಂತ ರೆಡಿ ಆಗಿರೋದು. ಹಾಗಾಗಿ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗೆಲ್ಲುವಂತಹ ಕುದುರೆಗಳಿಗೆ ಗಾಳ ಆಗ್ತಾ ಇದ್ರೆ, ಇತ್ತ ಯಾರನ್ನ ಆಯ್ಕೆ ಮಾಡಿಬಿಡ್ತಾರೋ ಅನ್ನುವಂತಹ ಭರದಲ್ಲಿ ಕೆಎನ್ ರಾಜಣ್ಣ ಅವರು ನಾನು ಕೂಡ ರೇಸ್ನಲ್ಲಿ ಇದ್ದೀನಿ, ನನ್ನನ್ನು ಕೂಡ ಆಯ್ಕೆ ಮಾಡ್ಬೋದು ಅನ್ನುವಂತಹ ಸಂದೇಶವನ್ನು ಈಗಲೇ ರವಾನೆ ಮಾಡಿದ್ದಾರೆ. ನೋಡೋಣ ಹಾಗಾದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ, ಕೆಎನ್ ರಾಜಣ್ಣನವರ ಕನಸು ನನಸಾಗುತ್ತಾ ಏನು ಅಂತ.